ಸರೋಜಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅನ್ನೋದು ಎಲ್ಲರ ಒಂದು ಅಭಿಮತ. 2 ಸತಿ ಜೂರಿ ಆಗಿದ್ದವರಲ್ಲ ಅವರು, ಸೆಂಟ್ರಲ್ ಜೂರಿ ಆಗಿದ್ದವರು 2 ಸತಿ ಅವರು. ನಿಮಗೆಲ್ಲ ಗೊತ್ತು ಅವ್ರ ಅಚೀವ್ಮೆಂಟ್ ಬಗ್ಗೆ ಏನು ನಾನೇನು ಹೇಳೋದು ಬೇಕಾಗಿಲ್ಲ, ನಾವು ತುಂಬ ಚಿಕ್ಕವರು. ಖಂಡಿತ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು, ಒಂದು ಪ್ರಶಸ್ತಿನ ಅವ್ರ ಹೆಸರಲ್ಲಿ ಸ್ಥಾಪಿಸ್ಬೇಕು ಅಂತ ಕೇಳ್ಕೊತೀನಿ ಈ ಒಂದು ಸಂದರ್ಭದಲ್ಲಿ. ಹೌದು, ನಮಗೆ ತುಂಬ ಒಂದು 20 ವರ್ಷದಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲ. ಅದೇ ಎಲ್ಲದಕ್ಕಿಂತ ನಾನು ಹೇಳೋದು, ನನ್ನ ಜೀವನದಲ್ಲೇ ಪಿಕ್ಚರ್ ಸೆನ್ಸಾರೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಅನ್ಫಿಟ್ ಫಾರ್ ರಿಲೀಸ್ ಅನ್ನೋ ಟೈಮಲ್ಲಿ ರಿವೈಸಿಂಗ್ ಕಮಿಟಿಗೆ ಹೋದಾಗ ಇವರು ನನ್ನ ಒಳಗೆ ಕರೆದಿದ್ದ ರೀತಿಯೇ ಆಶ್ಚರ್ಯ. ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡೆದು ಕರೆದು ಏನು ಪಿಕ್ಚರ್ ಮಾಡಿದಿರ ಅಂತ ಫಸ್ಟು ಪಿಕ್ಚರ್ನ ಹೊಗಳಿದಂಥ ಮಹಾತಾಯಿ ಅವರು. ಹೊಗಳಿ ಪಿಕ್ಚರ್ನ ಸೆನ್ಸಾರ್ ಮಾಡಿಕೊಟ್ಟು, ನಾನು ಯಾವಾಗಲೂ ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತಾಯಿರ್ತೀನಿ, ನೀವು ಇಲ್ಲದೆ ನಾನು ಹೀರೋನೇ ಆಗ್ತಿರ್ಲಿಲ್ಲ. ಸೊ ಆ ಥರ. ಥ್ಯಾಂಕ್ ಯು. ಸರೋಜಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅನ್ನೋದು ಎಲ್ಲರ ಒಂದು ಅಭಿಮತ. 2 ಸತಿ ಜೂರಿ ಆಗಿದ್ದವರಲ್ಲ ಅವರು, ಸೆಂಟ್ರಲ್ ಜೂರಿ ಆಗಿದ್ದವರು 2 ಸತಿ ಅವರು. ನಿಮಗೆಲ್ಲ ಗೊತ್ತು ಅವ್ರ ಅಚೀವ್ಮೆಂಟ್ ಬಗ್ಗೆ ಏನು ನಾನೇನು ಹೇಳೋದು ಬೇಕಾಗಿಲ್ಲ, ನಾವು ತುಂಬ ಚಿಕ್ಕವರು. ಖಂಡಿತ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು, ಒಂದು ಪ್ರಶಸ್ತಿನ ಅವ್ರ ಹೆಸರಲ್ಲಿ ಸ್ಥಾಪಿಸ್ಬೇಕು ಅಂತ ಕೇಳ್ಕೊತೀನಿ ಈ ಒಂದು ಸಂದರ್ಭದಲ್ಲಿ. ಹೌದು, ನಮಗೆ ತುಂಬ ಒಂದು 20 ವರ್ಷದಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲ. ಅದೇ ಎಲ್ಲದಕ್ಕಿಂತ ನಾನು ಹೇಳೋದು, ನನ್ನ ಜೀವನದಲ್ಲೇ ಪಿಕ್ಚರ್ ಸೆನ್ಸಾರೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಅನ್ಫಿಟ್ ಫಾರ್ ರಿಲೀಸ್ ಅನ್ನೋ ಟೈಮಲ್ಲಿ ರಿವೈಸಿಂಗ್ ಕಮಿಟಿಗೆ ಹೋದಾಗ ಇವರು ನನ್ನ ಒಳಗೆ ಕರೆದಿದ್ದ ರೀತಿಯೇ ಆಶ್ಚರ್ಯ. ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡೆದು ಕರೆದು ಏನು ಪಿಕ್ಚರ್ ಮಾಡಿದಿರ ಅಂತ ಫಸ್ಟು ಪಿಕ್ಚರ್ನ ಹೊಗಳಿದಂಥ ಮಹಾತಾಯಿ ಅವರು. ಹೊಗಳಿ ಪಿಕ್ಚರ್ನ ಸೆನ್ಸಾರ್ ಮಾಡಿಕೊಟ್ಟು, ನಾನು ಯಾವಾಗಲೂ ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತಾಯಿರ್ತೀನಿ, ನೀವು ಇಲ್ಲದೆ ನಾನು ಹೀರೋನೇ ಆಗ್ತಿರ್ಲಿಲ್ಲ. ಸೊ ಆ ಥರ. ಥ್ಯಾಂಕ್ ಯು. ಸರೋಜಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅನ್ನೋದು ಎಲ್ಲರ ಒಂದು ಅಭಿಮತ. 2 ಸತಿ ಜೂರಿ ಆಗಿದ್ದವರಲ್ಲ ಅವರು, ಸೆಂಟ್ರಲ್ ಜೂರಿ ಆಗಿದ್ದವರು 2 ಸತಿ ಅವರು. ನಿಮಗೆಲ್ಲ ಗೊತ್ತು ಅವ್ರ ಅಚೀವ್ಮೆಂಟ್ ಬಗ್ಗೆ ಏನು ನಾನೇನು ಹೇಳೋದು ಬೇಕಾಗಿಲ್ಲ, ನಾವು ತುಂಬ ಚಿಕ್ಕವರು. ಖಂಡಿತ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು, ಒಂದು ಪ್ರಶಸ್ತಿನ ಅವ್ರ ಹೆಸರಲ್ಲಿ ಸ್ಥಾಪಿಸ್ಬೇಕು ಅಂತ ಕೇಳ್ಕೊತೀನಿ ಈ ಒಂದು ಸಂದರ್ಭದಲ್ಲಿ. ಹೌದು, ನಮಗೆ ತುಂಬ ಒಂದು 20 ವರ್ಷದಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲ. ಅದೇ ಎಲ್ಲದಕ್ಕಿಂತ ನಾನು ಹೇಳೋದು, ನನ್ನ ಜೀವನದಲ್ಲೇ ಪಿಕ್ಚರ್ ಸೆನ್ಸಾರೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಅನ್ಫಿಟ್ ಫಾರ್ ರಿಲೀಸ್ ಅನ್ನೋ ಟೈಮಲ್ಲಿ ರಿವೈಸಿಂಗ್ ಕಮಿಟಿಗೆ ಹೋದಾಗ ಇವರು ನನ್ನ ಒಳಗೆ ಕರೆದಿದ್ದ ರೀತಿಯೇ ಆಶ್ಚರ್ಯ. ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡೆದು ಕರೆದು ಏನು ಪಿಕ್ಚರ್ ಮಾಡಿದಿರ ಅಂತ ಫಸ್ಟು ಪಿಕ್ಚರ್ನ ಹೊಗಳಿದಂಥ ಮಹಾತಾಯಿ ಅವರು. ಹೊಗಳಿ ಪಿಕ್ಚರ್ನ ಸೆನ್ಸಾರ್ ಮಾಡಿಕೊಟ್ಟು, ನಾನು ಯಾವಾಗಲೂ ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತಾಯಿರ್ತೀನಿ, ನೀವು ಇಲ್ಲದೆ ನಾನು ಹೀರೋನೇ ಆಗ್ತಿರ್ಲಿಲ್ಲ. ಸೊ ಆ ಥರ. ಥ್ಯಾಂಕ್ ಯು. ಸರೋಜಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅನ್ನೋದು ಎಲ್ಲರ ಒಂದು ಅಭಿಮತ. 2 ಸತಿ ಜೂರಿ ಆಗಿದ್ದವರಲ್ಲ ಅವರು, ಸೆಂಟ್ರಲ್ ಜೂರಿ ಆಗಿದ್ದವರು 2 ಸತಿ ಅವರು. ನಿಮಗೆಲ್ಲ ಗೊತ್ತು ಅವ್ರ ಅಚೀವ್ಮೆಂಟ್ ಬಗ್ಗೆ ಏನು ನಾನೇನು ಹೇಳೋದು ಬೇಕಾಗಿಲ್ಲ, ನಾವು ತುಂಬ ಚಿಕ್ಕವರು. ಖಂಡಿತ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು, ಒಂದು ಪ್ರಶಸ್ತಿನ ಅವ್ರ ಹೆಸರಲ್ಲಿ ಸ್ಥಾಪಿಸ್ಬೇಕು ಅಂತ ಕೇಳ್ಕೊತೀನಿ ಈ ಒಂದು ಸಂದರ್ಭದಲ್ಲಿ. ಹೌದು, ನಮಗೆ ತುಂಬ ಒಂದು 20 ವರ್ಷದಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲ. ಅದೇ ಎಲ್ಲದಕ್ಕಿಂತ ನಾನು ಹೇಳೋದು, ನನ್ನ ಜೀವನದಲ್ಲೇ ಪಿಕ್ಚರ್ ಸೆನ್ಸಾರೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಅನ್ಫಿಟ್ ಫಾರ್ ರಿಲೀಸ್ ಅನ್ನೋ ಟೈಮಲ್ಲಿ ರಿವೈಸಿಂಗ್ ಕಮಿಟಿಗೆ ಹೋದಾಗ ಇವರು ನನ್ನ ಒಳಗೆ ಕರೆದಿದ್ದ ರೀತಿಯೇ ಆಶ್ಚರ್ಯ. ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡೆದು ಕರೆದು ಏನು ಪಿಕ್ಚರ್ ಮಾಡಿದಿರ ಅಂತ ಫಸ್ಟು ಪಿಕ್ಚರ್ನ ಹೊಗಳಿದಂಥ ಮಹಾತಾಯಿ ಅವರು. ಹೊಗಳಿ ಪಿಕ್ಚರ್ನ ಸೆನ್ಸಾರ್ ಮಾಡಿಕೊಟ್ಟು, ನಾನು ಯಾವಾಗಲೂ ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತಾಯಿರ್ತೀನಿ, ನೀವು ಇಲ್ಲದೆ ನಾನು ಹೀರೋನೇ ಆಗ್ತಿರ್ಲಿಲ್ಲ. ಸೊ ಆ ಥರ. ಥ್ಯಾಂಕ್ ಯು. ಸರೋಜಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅನ್ನೋದು ಎಲ್ಲರ ಒಂದು ಅಭಿಮತ. 2 ಸತಿ ಜೂರಿ ಆಗಿದ್ದವರಲ್ಲ ಅವರು, ಸೆಂಟ್ರಲ್ ಜೂರಿ ಆಗಿದ್ದವರು 2 ಸತಿ ಅವರು. ನಿಮಗೆಲ್ಲ ಗೊತ್ತು ಅವ್ರ ಅಚೀವ್ಮೆಂಟ್ ಬಗ್ಗೆ ಏನು ನಾನೇನು ಹೇಳೋದು ಬೇಕಾಗಿಲ್ಲ, ನಾವು ತುಂಬ ಚಿಕ್ಕವರು. ಖಂಡಿತ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು, ಒಂದು ಪ್ರಶಸ್ತಿನ ಅವ್ರ ಹೆಸರಲ್ಲಿ ಸ್ಥಾಪಿಸ್ಬೇಕು ಅಂತ ಕೇಳ್ಕೊತೀನಿ ಈ ಒಂದು ಸಂದರ್ಭದಲ್ಲಿ. ಹೌದು, ನಮಗೆ ತುಂಬ ಒಂದು 20 ವರ್ಷದಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲ. ಅದೇ ಎಲ್ಲದಕ್ಕಿಂತ ನಾನು ಹೇಳೋದು, ನನ್ನ ಜೀವನದಲ್ಲೇ ಪಿಕ್ಚರ್ ಸೆನ್ಸಾರೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಅನ್ಫಿಟ್ ಫಾರ್ ರಿಲೀಸ್ ಅನ್ನೋ ಟೈಮಲ್ಲಿ ರಿವೈಸಿಂಗ್ ಕಮಿಟಿಗೆ ಹೋದಾಗ ಇವರು ನನ್ನ ಒಳಗೆ ಕರೆದಿದ್ದ ರೀತಿಯೇ ಆಶ್ಚರ್ಯ. ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡೆದು ಕರೆದು ಏನು ಪಿಕ್ಚರ್ ಮಾಡಿದಿರ ಅಂತ ಫಸ್ಟು ಪಿಕ್ಚರ್ನ ಹೊಗಳಿದಂಥ ಮಹಾತಾಯಿ ಅವರು. ಹೊಗಳಿ ಪಿಕ್ಚರ್ನ ಸೆನ್ಸಾರ್ ಮಾಡಿಕೊಟ್ಟು, ನಾನು ಯಾವಾಗಲೂ ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತಾಯಿರ್ತೀನಿ, ನೀವು ಇಲ್ಲದೆ ನಾನು ಹೀರೋನೇ ಆಗ್ತಿರ್ಲಿಲ್ಲ. ಸೊ ಆ ಥರ. ಥ್ಯಾಂಕ್ ಯು. ಸರೋಜಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅನ್ನೋದು ಎಲ್ಲರ ಒಂದು ಅಭಿಮತ. 2 ಸತಿ ಜೂರಿ ಆಗಿದ್ದವರಲ್ಲ ಅವರು, ಸೆಂಟ್ರಲ್ ಜೂರಿ ಆಗಿದ್ದವರು 2 ಸತಿ ಅವರು. ನಿಮಗೆಲ್ಲ ಗೊತ್ತು ಅವ್ರ ಅಚೀವ್ಮೆಂಟ್ ಬಗ್ಗೆ ಏನು ನಾನೇನು ಹೇಳೋದು ಬೇಕಾಗಿಲ್ಲ, ನಾವು ತುಂಬ ಚಿಕ್ಕವರು.
ಖಂಡಿತ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು, ಒಂದು ಪ್ರಶಸ್ತಿನ ಅವ್ರ ಹೆಸರಲ್ಲಿ ಸ್ಥಾಪಿಸ್ಬೇಕು ಅಂತ ಕೇಳ್ಕೊತೀನಿ ಈ ಒಂದು ಸಂದರ್ಭದಲ್ಲಿ. ಹೌದೌದೌದು, ನಮಗೆ ತುಂಬ ಒಂದು 20 ವರ್ಷದಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲ. ಅದೇ ಎಲ್ಲದಕ್ಕಿಂತ ನಾನು ಹೇಳೋದು, ನನ್ನ ಜೀವನದಲ್ಲೇ ಪಿಕ್ಚರ್ ಸೆನ್ಸಾರೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಅನ್ಫಿಟ್ ಫಾರ್ ರಿಲೀಸ್ ಅನ್ನೋ ಟೈಮಲ್ಲಿ ರಿವೈಸಿಂಗ್ ಕಮಿಟಿಗೆ ಹೋದಾಗ ಇವರು ನನ್ನ ಒಳಗೆ ಕರೆದಿದ್ದ ರೀತಿಯೇ ಆಶ್ಚರ್ಯ. ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡೆದು ಕರೆದು ಏನು ಪಿಕ್ಚರ್ ಮಾಡಿದಿರ ಅಂತ ಫಸ್ಟು ಪಿಕ್ಚರ್ನ ಹೊಗಳಿದಂಥ ಮಹಾತಾಯಿ ಅವರು. ಹೊಗಳಿ ಪಿಕ್ಚರ್ನ ಸೆನ್ಸಾರ್ ಮಾಡಿಕೊಟ್ಟು, ನಾನು ಯಾವಾಗಲೂ ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತಾ ಇರ್ತೀನಿ, ನೀವು ಇಲ್ಲದೆ ನಾನು ಹೀರೋನೇ ಆಗ್ತಿರ್ಲಿಲ್ಲ ಅಂತ. ಸೊ ಆ ಥರ. ಥ್ಯಾಂಕ್ ಯು. ಸರೋಜಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅನ್ನೋದು ಎಲ್ಲರ ಒಂದು ಅಭಿಮತ. 2 ಸತಿ ಜೂರಿ ಆಗಿದ್ದವರಲ್ಲ ಅವರು, ಸೆಂಟ್ರಲ್ ಜೂರಿ ಆಗಿದ್ದವರು 2 ಸತಿ ಅವರು. ನಿಮಗೆಲ್ಲ ಗೊತ್ತು ಅವ್ರ ಅಚೀವ್ಮೆಂಟ್ ಬಗ್ಗೆ, ಏನು ನಾನೇನು ಹೇಳೋದು ಬೇಕಾಗಿಲ್ಲ, ನಾವು ತುಂಬ ಚಿಕ್ಕವರು. ಖಂಡಿತ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು, ಒಂದು ಪ್ರಶಸ್ತಿನ ಅವ್ರ ಹೆಸರಲ್ಲಿ ಸ್ಥಾಪಿಸ್ಬೇಕು ಅಂತ ಕೇಳ್ಕೊತೀನಿ ಈ ಒಂದು ಸಂದರ್ಭದಲ್ಲಿ. ಹೌದೌದೌದು, ನಮಗೆ ತುಂಬ ಒಂದು 20 ವರ್ಷದಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲ. ಅದೇ ಎಲ್ಲದಕ್ಕಿಂತ ನಾನು ಹೇಳೋದು, ನನ್ನ ಜೀವನದಲ್ಲೇ ಪಿಕ್ಚರ್ ಸೆನ್ಸಾರೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಅನ್ಫಿಟ್ ಫಾರ್ ರಿಲೀಸ್ ಅನ್ನೋ ಟೈಮಲ್ಲಿ ರಿವೈಸಿಂಗ್ ಕಮಿಟಿಗೆ ಹೋದಾಗ ಇವರು ನನ್ನ ಒಳಗೆ ಕರೆದಿದ್ದ ರೀತಿಯೇ ಆಶ್ಚರ್ಯ. ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡೆದು ಕರೆದು ಏನು ಪಿಕ್ಚರ್ ಮಾಡಿದಿರ ಅಂತ ಫಸ್ಟು ಪಿಕ್ಚರ್ನ ಹೊಗಳಿದಂಥ ಮಹಾತಾಯಿ ಅವರು. ಹೊಗಳಿ ಪಿಕ್ಚರ್ನ ಸೆನ್ಸಾರ್ ಮಾಡಿಕೊಟ್ಟು, ನಾನು ಯಾವಾಗಲೂ ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತಾ ಇರ್ತೀನಿ, ನೀವು ಇಲ್ಲದೆ ನಾನು ಹೀರೋನೇ ಆಗ್ತಿರ್ಲಿಲ್ಲ ಅಂತ. ಸೊ ಆ ಥರ. ಥ್ಯಾಂಕ್ ಯು. ಸರೋಜಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅನ್ನೋದು ಎಲ್ಲರ ಒಂದು ಅಭಿಮತ. 2 ಸತಿ ಜೂರಿ ಆಗಿದ್ದವರಲ್ಲ ಅವರು, ಸೆಂಟ್ರಲ್ ಜೂರಿ ಆಗಿದ್ದವರು 2 ಸತಿ ಅವರು. ನಿಮಗೆಲ್ಲ ಗೊತ್ತು ಅವ್ರ ಅಚೀವ್ಮೆಂಟ್ ಬಗ್ಗೆ, ಏನು ನಾನೇನು ಹೇಳೋದು ಬೇಕಾಗಿಲ್ಲ, ನಾವು ತುಂಬ ಚಿಕ್ಕವರು. ಖಂಡಿತ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು, ಒಂದು ಪ್ರಶಸ್ತಿನ ಅವ್ರ ಹೆಸರಲ್ಲಿ ಸ್ಥಾಪಿಸ್ಬೇಕು ಅಂತ ಕೇಳ್ಕೊತೀನಿ ಈ ಒಂದು ಸಂದರ್ಭದಲ್ಲಿ. ಹೌದೌದೌದು, ನಮಗೆ ತುಂಬ ಒಂದು 20 ವರ್ಷದಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲ. ಅದೇ ಎಲ್ಲದಕ್ಕಿಂತ ನಾನು ಹೇಳೋದು, ನನ್ನ ಜೀವನದಲ್ಲೇ ಪಿಕ್ಚರ್ ಸೆನ್ಸಾರೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಅನ್ಫಿಟ್ ಫಾರ್ ರಿಲೀಸ್ ಅನ್ನೋ ಟೈಮಲ್ಲಿ ರಿವೈಸಿಂಗ್ ಕಮಿಟಿಗೆ ಹೋದಾಗ ಇವರು ನನ್ನ ಒಳಗೆ ಕರೆದಿದ್ದ ರೀತಿಯೇ ಆಶ್ಚರ್ಯ. ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡೆದು ಕರೆದು ಏನು ಪಿಕ್ಚರ್ ಮಾಡಿದಿರ ಅಂತ ಫಸ್ಟು ಪಿಕ್ಚರ್ನ ಹೊಗಳಿದಂಥ ಮಹಾತಾಯಿ ಅವರು. ಹೊಗಳಿ ಪಿಕ್ಚರ್ನ ಸೆನ್ಸಾರ್ ಮಾಡಿಕೊಟ್ಟು, ನಾನು ಯಾವಾಗಲೂ ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತಾ ಇರ್ತೀನಿ, ನೀವು ಇಲ್ಲದೆ ನಾನು ಹೀರೋನೇ ಆಗ್ತಿರ್ಲಿಲ್ಲ ಅಂತ. ಸೊ ಆ ಥರ. ಥ್ಯಾಂಕ್ ಯು. ಸರೋಜಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅನ್ನೋದು ಎಲ್ಲರ ಒಂದು ಅಭಿಮತ. 2 ಸತಿ ಜೂರಿ ಆಗಿದ್ದವರಲ್ಲ ಅವರು, ಸೆಂಟ್ರಲ್ ಜೂರಿ ಆಗಿದ್ದವರು 2 ಸತಿ ಅವರು. ನಿಮಗೆಲ್ಲ ಗೊತ್ತು ಅವ್ರ ಅಚೀವ್ಮೆಂಟ್ ಬಗ್ಗೆ, ಏನು ನಾನೇನು ಹೇಳೋದು ಬೇಕಾಗಿಲ್ಲ, ನಾವು ತುಂಬ ಚಿಕ್ಕವರು. ಖಂಡಿತ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು, ಒಂದು ಪ್ರಶಸ್ತಿನ ಅವ್ರ ಹೆಸರಲ್ಲಿ ಸ್ಥಾಪಿಸ್ಬೇಕು ಅಂತ ಕೇಳ್ಕೊತೀನಿ ಈ ಒಂದು ಸಂದರ್ಭದಲ್ಲಿ. ಹೌದೌದೌದು, ನಮಗೆ ತುಂಬ ಒಂದು 20 ವರ್ಷದಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲ. ಅದೇ ಎಲ್ಲದಕ್ಕಿಂತ ನಾನು ಹೇಳೋದು, ನನ್ನ ಜೀವನದಲ್ಲೇ ಪಿಕ್ಚರ್ ಸೆನ್ಸಾರೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಅನ್ಫಿಟ್ ಫಾರ್ ರಿಲೀಸ್ ಅನ್ನೋ ಟೈಮಲ್ಲಿ ರಿವೈಸಿಂಗ್ ಕಮಿಟಿಗೆ ಹೋದಾಗ ಇವರು ನನ್ನ ಒಳಗೆ ಕರೆದಿದ್ದ ರೀತಿಯೇ ಆಶ್ಚರ್ಯ. ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡೆದು ಕರೆದು ಏನು ಪಿಕ್ಚರ್ ಮಾಡಿದಿರ ಅಂತ ಫಸ್ಟು ಪಿಕ್ಚರ್ನ ಹೊಗಳಿದಂಥ ಮಹಾತಾಯಿ ಅವರು. ಹೊಗಳಿ ಪಿಕ್ಚರ್ನ ಸೆನ್ಸಾರ್ ಮಾಡಿಕೊಟ್ಟು, ನಾನು ಯಾವಾಗಲೂ ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತಾ ಇರ್ತೀನಿ, ನೀವು ಇಲ್ಲದೆ ನಾನು ಹೀರೋನೇ ಆಗ್ತಿರ್ಲಿಲ್ಲ ಅಂತ. ಸೊ ಆ ಥರ. ಥ್ಯಾಂಕ್ ಯು. ಸರೋಜಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅನ್ನೋದು ಎಲ್ಲರ ಒಂದು ಅಭಿಮತ. 2 ಸತಿ ಜೂರಿ ಆಗಿದ್ದವರಲ್ಲ ಅವರು, ಸೆಂಟ್ರಲ್ ಜೂರಿ ಆಗಿದ್ದವರು 2 ಸತಿ ಅವರು. ನಿಮಗೆಲ್ಲ ಗೊತ್ತು ಅವ್ರ ಅಚೀವ್ಮೆಂಟ್ ಬಗ್ಗೆ, ಏನು ನಾನೇನು ಹೇಳೋದು ಬೇಕಾಗಿಲ್ಲ, ನಾವು ತುಂಬ ಚಿಕ್ಕವರು. ಖಂಡಿತ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು, ಒಂದು ಪ್ರಶಸ್ತಿನ ಅವ್ರ ಹೆಸರಲ್ಲಿ ಸ್ಥಾಪಿಸ್ಬೇಕು ಅಂತ ಕೇಳ್ಕೊತೀನಿ ಈ ಒಂದು ಸಂದರ್ಭದಲ್ಲಿ. ಹೌದೌದೌದು, ನಮಗೆ ತುಂಬ ಒಂದು 20 ವರ್ಷದಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲ. ಅದೇ ಎಲ್ಲದಕ್ಕಿಂತ ನಾನು ಹೇಳೋದು, ನನ್ನ ಜೀವನದಲ್ಲೇ ಪಿಕ್ಚರ್ ಸೆನ್ಸಾರೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಅನ್ಫಿಟ್ ಫಾರ್ ರಿಲೀಸ್ ಅನ್ನೋ ಟೈಮಲ್ಲಿ ರಿವೈಸಿಂಗ್ ಕಮಿಟಿಗೆ ಹೋದಾಗ ಇವರು ನನ್ನ ಒಳಗೆ ಕರೆದಿದ್ದ ರೀತಿಯೇ ಆಶ್ಚರ್ಯ. ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡೆದು ಕರೆದು ಏನು ಪಿಕ್ಚರ್ ಮಾಡಿದಿರ ಅಂತ ಫಸ್ಟು ಪಿಕ್ಚರ್ನ ಹೊಗಳಿದಂಥ ಮಹಾತಾಯಿ ಅವರು. ಹೊಗಳಿ ಪಿಕ್ಚರ್ನ ಸೆನ್ಸಾರ್ ಮಾಡಿಕೊಟ್ಟು, ನಾನು ಯಾವಾಗಲೂ ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತಾ ಇರ್ತೀನಿ, ನೀವು ಇಲ್ಲದೆ ನಾನು ಹೀರೋನೇ ಆಗ್ತಿರ್ಲಿಲ್ಲ ಅಂತ. ಸೊ ಆ ಥರ. ಥ್ಯಾಂಕ್ ಯು. ಸರೋಜಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅನ್ನೋದು ಎಲ್ಲರ ಒಂದು ಅಭಿಮತ. 2 ಸತಿ ಜೂರಿ ಆಗಿದ್ದವರಲ್ಲ ಅವರು, ಸೆಂಟ್ರಲ್ ಜೂರಿ ಆಗಿದ್ದವರು 2 ಸತಿ ಅವರು. ನಿಮಗೆಲ್ಲ ಗೊತ್ತು ಅವ್ರ ಅಚೀವ್ಮೆಂಟ್ ಬಗ್ಗೆ, ಏನು ನಾನೇನು ಹೇಳೋದು ಬೇಕಾಗಿಲ್ಲ, ನಾವು ತುಂಬ ಚಿಕ್ಕವರು. ಖಂಡಿತ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು, ಒಂದು ಪ್ರಶಸ್ತಿನ ಅವ್ರ ಹೆಸರಲ್ಲಿ ಸ್ಥಾಪಿಸ್ಬೇಕು ಅಂತ ಕೇಳ್ಕೊತೀನಿ ಈ ಒಂದು ಸಂದರ್ಭದಲ್ಲಿ. ಹೌದೌದೌದು, ನಮಗೆ ತುಂಬ ಒಂದು 20 ವರ್ಷದಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲ. ಅದೇ ಎಲ್ಲದಕ್ಕಿಂತ ನಾನು ಹೇಳೋದು, ನನ್ನ ಜೀವನದಲ್ಲೇ
ಎ ಪಿಕ್ಚರ್ ಸೆನ್ಸಾರೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಇದು ಅನ್ಫಿಟ್ ಫಾರ್ ರಿಲೀಸ್ ಅನ್ನೋ ಟೈಮಲ್ಲಿ ರಿವೈಸಿಂಗ್ ಕಮಿಟಿಗೆ ಹೋದಾಗ ಇವರು ನನ್ನ ಒಳಗೆ ಕರೆದಿದ್ದ ರೀತಿಯೇ ಆಶ್ಚರ್ಯ. ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡೆದು ಕರೆದು ಏನು ಪಿಕ್ಚರ್ ಮಾಡಿದ್ದೀರ ಅಂತ ಫಸ್ಟು ಎ ಪಿಕ್ಚರ್ನ ಹೊಗಳಿದಂಥ ಮಹಾತಾಯಿ ಅವರು. ಹೊಗಳಿ ಪಿಕ್ಚರ್ನ ಸೆನ್ಸಾರ್ ಮಾಡಿಕೊಟ್ಟು, ನಾನು ಯಾವಾಗಲೂ ಅವರು ಸಿಕ್ಕಿದಾಗೆಲ್ಲ ಹೇಳ್ತಾ ಇರ್ತೀನಿ, ನೀವು ಇಲ್ಲದೆ ನಾನು ಹೀರೋನೇ ಆಗ್ತಿರ್ಲಿಲ್ಲ ಅಂತ. ಸೊ ಆ ಥರ. ಥ್ಯಾಂಕ್ ಯು. ಸರೋಜಮ್ಮನ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅನ್ನೋದು ಎಲ್ಲರ ಒಂದು ಅಭಿಮತ. 2 ಸತಿ ಜೂರಿ ಆಗಿದ್ದವರಲ್ಲ ಅವರು, ಸೆಂಟ್ರಲ್ ಜೂರಿ ಆಗಿದ್ದವರು 2 ಸತಿ ಅವರು. ನಿಮಗೆಲ್ಲ ಗೊತ್ತು ಅವ್ರ ಅಚೀವ್ಮೆಂಟ್ ಬಗ್ಗೆ, ಏನು ನಾನೇನು ಹೇಳೋದು ಬೇಕಾಗಿಲ್ಲ, ನಾವು ತುಂಬ ಚಿಕ್ಕವರು. ಖಂಡಿತ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು, ಒಂದು ಪ್ರಶಸ್ತಿನ ಅವ್ರ ಹೆಸರಲ್ಲಿ ಸ್ಥಾಪಿಸ್ಬೇಕು ಅಂತ ಕೇಳ್ಕೊತೀನಿ ಈ ಒಂದು ಸಂದರ್ಭದಲ್ಲಿ. ಹೌದು, ನಮಗೆ ತುಂಬ ಒಂದು 20 ವರ್ಷದಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲ. ಅದೇ ಎಲ್ಲದಕ್ಕಿಂತ ನಾನು ಹೇಳೋದು, ನನ್ನ ಜೀವನದಲ್ಲೇ ಎ ಪಿಕ್ಚರ್ ಸೆನ್ಸಾರೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಇದು ಅನ್ಫಿಟ್ ಫಾರ್ ರಿಲೀಸ್ ಅನ್ನೋ ಟೈಮಲ್ಲಿ ರಿವೈಸಿಂಗ್ ಕಮಿಟಿಗೆ ಹೋದಾಗ ಇವರು ನನ್ನ ಒಳಗೆ ಕರೆದಿದ್ದ ರೀತಿಯೇ ಆಶ್ಚರ್ಯ. ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹೊಡೆದು ಕರೆದು ಏನು ಪಿಕ್ಚರ್ ಮಾಡಿದ್ದೀರ ಅಂತ ಫಸ್ಟು ಎ ಪಿಕ್ಚರ್ನ ಹೊಗಳಿದಂಥ ಮಹಾತಾಯಿ ಅವರು. ಹೊಗಳಿ ಪಿಕ್ಚರ್ನ ಸೆನ್ಸಾರ್ ಮಾಡಿಕೊಟ್ಟು, ನಾನು ಯಾವಾಗಲೂ ಅವರು ಸಿಕ್ಕಿದಾಗೆಲ್ಲ ಹೇಳ್ತಾ ಇರ್ತೀನಿ, ನೀವು ಇಲ್ಲದೆ ನಾನು ಹೀರೋನೇ ಆಗ್ತಿರ್ಲಿಲ್ಲ ಅಂತ. ಸೊ ಆ ಥರ. ಥ್ಯಾಂಕ್ ಯು.